ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚು ಹಾಕೋದಕ್ಕೆ ಬರಲ್ಲ ಅನ್ನೋರು ಕೂಡ ಈಸಿಯಾಗಿ ಹಾಕ್ಕೋಬೋದು, ಆ ಥರ ತೋರಿಸ್ತಾ ಇದ್ದೀನಿ. ಈ ಥರ ಕುಚ್ಚನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 120 ಎಳೆ ಇದೆ. ಇದನ್ನು ನಾನು ಸ್ಟ್ರೇಟ್ನರ್ನಿಂದ ಈ ಥರ ನೀಟಾಗಿ ಸ್ಟ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಕುಚ್ಚು ಕೂಡ ಯಾವ ಥರ ರೆಡಿ ಮಾಡಬೇಕಂತ ಕೂಡ ತೋರಿಸಿದ್ದೀನಿ. ಬೇಕು ಅಂದರೆ ಚಾನಲ್ನಲ್ಲಿ ಚೆಕ್ ಮಾಡಿ ಸಿಗುತ್ತೆ. ಒಂದು ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ. ಹಾಗೆ ಈ ಥರ ಒಂದು ಕ್ರೋಶಾ ನೀಡಲನ್ನು ತಗೊಂಡಿದ್ದೀನಿ. ಇವಾಗ ನೋಡಿ, ನಾನು ಟಜಲ್ಸ್ಗಳನ್ನು ರೆಡಿ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಈ 120 ಇರುವ ಕುಚ್ಚನ್ನು ತಗೊಂಡಿದ್ದೀನಿ. ಇನ್ನೂ ಜಾಸ್ತಿ ಕೂಡ ತಗೋಬೋದು. ಈ ಥರ ನೀಟಾಗಿ ತಗೊಂಡು ಇದಕ್ಕೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು, ಅಂದರೆ ನಿಮಗೆ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಇಟ್ಕೊಳ್ಳಿ. ಈಗ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರುವಂತಹ ನೀಡಲು ಈ ಥರ ಬ್ಯಾಕ್ ಸೈಡಿಂದ ತಗೊಂಡು ಬರ್ತೀನಿ. ಪೂರ್ತಿಯಾಗಿ ಎಳ್ಕೊಬೇಡಿ, ಸ್ವಲ್ಪ ಬಿಟ್ಕೊಳ್ಳಿ. ಅದಾದಮೇಲೆ ಈ ಥರ ಟೈಟಾಗಿ ಇಟ್ಕೊಂಡು ಸುತ್ಕೋಬೇಕು. ಅದಕ್ಕೆ ಜರಿ ಥ್ರೆಡ್ ಒಂದು 3ರಿಂದ 4 ಸಲ ಸುತ್ಕೊಳ್ಳಿ. ಅದಾದಮೇಲೆ 1-2 ಟೈಮ್ಸ್ ಲಾಕ್ ಮಾಡ್ಕೋಬೇಕು ಇದೇ ಜರಿ ಥ್ರೆಡ್ಡಿಂದನೇ. ಈ ಥರ ಲಾಕ್ ಮಾಡ್ಕೊಳ್ಳಿ. ಇದನ್ನು ನಾನು ಒಂದು ಟೇಬಲ್ ಅಥವಾ ಸ್ಟೂಲ್ಗೆ ದಾರವನ್ನು ಕಟ್ಟಿ ಯಾವ ಥರ ಮಾಡ್ಕೋಬೇಕು ಟಜಲ್ಸ್ ಅಂತ ಅದನ್ನು ಕೂಡ ತೋರಿಸಿದ್ದೆ. ಆ ಥರ ಬೇಕಿದ್ರೂ ಕೂಡ ಮಾಡ್ಕೋಬೋದು. ಮೇಲ್ಗಡೆ ಐ ಕಾರ್ಡಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಲಾಕ್ ಆದಮೇಲೆ ಬ್ಯಾಕ್ ಸೈಡಿಂದ ಈ ಥರ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಈಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕರೆಕ್ಟಾಗಿಟ್ಟು ಕಟ್ ಮಾಡ್ಕೊಳ್ಳಿ. ಜಾಸ್ತಿ ಜನ ಕಮೆಂಟ್ ಮಾಡ್ತಾಯಿದ್ರಿ ಟಜಲ್ಸ್ಗಳನ್ನು ಯಾವ ಥರ ರೆಡಿ ಮಾಡಬೇಕಂತ. ಈ ಥರ ಕೂಡ ಮಾಡ್ಕೋಬೋದು. ಇನ್ನೊಂದು ಮೆಥಡಲ್ಲಿ ತೋರಿಸಿದ್ದೀನಿ, ಅದನ್ನು ಕೂಡ ಟ್ರೈ ಮಾಡಿ. ಈಗ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡಿಕೊಂಡೆ. ನೋಡಿ, ಈ ಥರ ಟಜಲ್ಸ್ಗಳು ರೆಡಿ ಆಗುತ್ತೆ. ಈ ಥರ ನೀವು ಸೀರೆಗೆ ಮೊದಲೇ ಮಾರ್ಕನ್ನು ಮಾಡಿ ಇಟ್ಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟು ಟಜಲ್ಸ್ಗಳನ್ನು ಸೀರೆಯ ಕಲರ್ ಕಾಂಬಿನೇಷನ್ ನೋಡಿ ಮೊದಲೇ ಮಾಡಿಕೊಂಡು ಇಟ್ಕೊಳ್ಳಿ. ನಾನೊಂದು ಸ್ವಲ್ಪ ಮಾಡಿ ತೋರಿಸ್ತೀನಿ. ನೋಡಿ, 120 ಎಳೆ ತಗೊಂಡಿದ್ನಲ್ಲ, ಡಬಲ್ ಮಾಡಿಕೊಂಡಾಗ 240 ಎಳೆ ಕುಚ್ಚು ರೆಡಿ ಆಯಿತು. ಓಕೆ, ನೋಡಿ, ಈ ಥರ ನಾನು 5 ಕುಚ್ಚುಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಟಜಲ್ಸ್ಗಳನ್ನು 5 ತಗೊಂಡಿದ್ದೀನಿ. ನೀವು ಸೀರೆಗೆ ಎಷ್ಟು ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ಈಗ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇದು ಉದ್ದ ಜಾಸ್ತಿ ಆಗುತ್ತೆ ಅಂದರೆ ಇನ್ನೂ ಕಡಿಮೆ ಕೂಡ ಮಾಡ್ಕೋಬೋದು. ಉದ್ದ ಟಜಲ್ಸ್ಗಳು ಬೇಕು ಅನ್ನೋರಿಗೆ ಈ ಥರ ಮಾಡಿಕೊಡಿ, ಇಷ್ಟಪಡ್ತಾರೆ. ಈ ಥರ ಒಂದು ನಾರ್ಮಲ್ ನೀಡಲ್ಗೆ ಪಲ್ಲು ಕಲರ್ ಕಾಟನ್ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ. 4 ಎಳೆ ಪೋಣಿಸ್ಕೊಂಡಿದ್ದೀನಿ. ನೀವು ಮಾರ್ಕ್ ಕೂಡ ಮೊದಲೇ ಮಾಡ್ಕೋಬೋದು, ಇಲ್ಲ ಅಂದರೆ ಬೆರಳಳತೆಯಿಂದ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಬೆರಳಳತೆಯಿಂದ ಮಾಡಿ ತೋರಿಸ್ತಿದ್ದೀನಿ. ಮೊದಲು ಈ ಥರ ಲಾಕ್ ಮಾಡ್ಕೋಬೇಕಾಗತ್ತೆ. ಈ ಥರ ಲಾಕ್ ಮಾಡ್ಕೊಳ್ಳಿ ಕಾಟನ್ ಥ್ರೆಡ್ಡಿಂದ. ಅದಾದಮೇಲೆ ಬೀಡ್ಸ್ಗಳನ್ನು ಆ್ಯಡ್ ಮಾಡ್ಕೋಬೇಕು. ಈ ಥರ ಒಂದು ಬೀಡ್ ತಗೊಂಡಿದ್ದೀನಿ. ಈ ಬೀಡನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಇದು ನೋಡಿ, ಈ ಸೈಡು ಜಾಸ್ತಿ ಅಂದರೆ ನಿಮಗೆ ಯಾವ ಶೇಪಲ್ಲಿ ಕಾಣಿಸ್ಬೇಕೋ ಆ ಥರ ನೋಡ್ಕೊಳ್ಳಿ. ನಾನಿಲ್ಲಿ ಸಣ್ಣದಾಗಿರೋದು ಕೆಳಗಡೆ ಮಾಡಿ ಹಾಕ್ತಾಯಿದ್ದೀನಿ. ಈ ಥರ ಇದು ಒಂಥರ ಟ್ರಯಾಂಗಲ್ ಶೇಪಲ್ಲಿದೆ. ಮೇಲ್ಗಡೆ ಈ ಥರ ಬರೋ ಥರ ಹಾಕ್ಕೋತಿದ್ದೀನಿ. ಇವಾಗ ಇದಕ್ಕೆ ಒಂದು 3 mm ಇರುವಂತಹ ಚಿಕ್ಕ ಗೋಲ್ಡ್ ಕಲರ್ ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಸ್ವಲ್ಪ ಬೀಡ್ಸು ಜಾಸ್ತಿ ಬೇಕಾಗುತ್ತೆ ಈ ಡಿಸೈನ್ಗೆ. ಮತ್ತು ಈ ಥರ ಒಂದು ಬೀಡ್ ತಗೊಂಡಿದ್ದೀನಿ. ಹಾಗೆ ಒಂದು ಅದ್ರ ಒಳಗಡೆ ಹಾಕೋದಕ್ಕೆ ಒಂದು ಫ್ಲವರ್ ಬೀಡು. ಈಗ ಇದನ್ನು ನೀಡಲ್ ಒಳಗಡೆ ಹಾಕೋಣ. ಈ ಥರ ಹಾಕ್ಕೋತೀನಿ. ಮತ್ತು ಒಂದು 3 mm ಚಿಕ್ಕ ರೌಂಡ್ ಬೀಡು. ಇದೆಲ್ಲ ಹಾಕಿದ ಮೇಲೆ ಇನ್ನೊಂದು ಚಿಕ್ಕ ಬೀಡನ್ನು ಹಾಕ್ತೀನಿ. ಓಕೆ, ಎಲ್ಲ ಬೀಡ್ಸ್ಗಳು ಕಂಪ್ಲೀಟ್ ಆಯಿತು. ಇವಾಗ ನೆಕ್ಸ್ಟು ರೆಡಿ ಮಾಡ್ಕೊಂಡಿರುವಂತಹ ಟೆಸಲು ನೀಡಲ್ಗೆ ಹಾಕ್ಕೋಬೇಕಿವಾಗ. ಈ ಥರ ಟಜಲನ್ನು ಹಾಕ್ತಾಯಿದ್ದೀನಿ. ಹಾಕಿದ ಮೇಲೆ ಇವಾಗ ಇಲ್ಲಿ ಒಂದು ಬೀಡ್ ಇದೆಯಲ್ಲ ಲಾಸ್ಟಲ್ಲಿ, ಆ ಬೀಡಿಂದ ಮೇಲ್ಗಡೆ ಒಂದು ಬೀಡ್ ಇದೆಯಲ್ಲ ಅದನ್ನು ಸ್ಕಿಪ್ ಮಾಡಿಕೊಂಡು ಉಳಿದ ಎಲ್ಲ ಬೀಡಿಂದನೂ ಹೊರಗಡೆ ತೆಗಿಬೇಕು. ಈ ಥರ ಮೇಲ್ಗಡೆ ಇರುವಂತಹ ಬೀಡನ್ನು ಮಾತ್ರ ಬಿಟ್ಟು ಈ ರೌಂಡ್ ಬೀಡ್ವರೆಗೂ ತಗೋತೀನಿ. ಈ ಥರ ನೀಟಾಗಿ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಈ ಥರ ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ
ಮತ್ತೆ ಮೇಲ್ಗಡೆ ಹಾಕಿದ್ದೀನಲ್ಲ ಆ ಥರ ಇನ್ನೊಂದು ಬೀಡನ್ನು ಹಾಕ್ತೀನಿ. ಇನ್ನೊಂದು ಬೀಡನ್ನು ಆ್ಯಡ್ ಮಾಡಿಕೊಂಡೆ. ಈಗ ಈ ಥರ ವಿ ಶೇಪಲ್ಲಿ ಇಟ್ಕೊಳ್ಳಿ. ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿ ಲಾಕನ್ನು ಮಾಡ್ಕೋಬೇಕು. ಈ ಥರ ಇಟ್ಕೊಂಡು ಲಾಕ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ಥರ ಹ್ಯಾಂಗಿಂಗ್ಸ್ ಥರ ಕುಚ್ಚು ಬೇಕು ಅಂತ ಕೇಳ್ತಾರಲ್ಲ ಕಸ್ಟಮರ್ಗಳು, ಅವ್ರಿಗೆ ನೀವು ಹಾಕಿಕೊಡಿ. ಒಂದು ವೇಳೆ ನಿಮ್ಮ ಸೀರೆಗೆ ಬೇಕಾಗಿದ್ದರೆ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕ್ರೋಶ ಬೇಡ, ಉದ್ದವಾಗಿ ಕುಚ್ಚು ಬೇಕು ಅನ್ನೋರು ಈ ಥರ ಟಜಲ್ಸ್ಗಳನ್ನು ಟ್ರೈ ಮಾಡಿ. ಈಗ ಲಾಕ್ ಮಾಡ್ಕೊಂಡ್ಮೇಲೆ ಈ ಬೀಡಿಂದ ಹೊರಗಡೆ ತೆಗೆದು ಥ್ರೆಡನ್ನು ಕಟ್ ಮಾಡ್ಕೋತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ಸ್ವಲ್ಪ ಬೀಡ್ಸ್ ಜಾಸ್ತಿ ಬೇಕಾಗುತ್ತೆ ಅನ್ನೋದು ಬಿಟ್ಟರೆ ಡಿಸೈನ್ ಮಾತ್ರ ತುಂಬಾ ಗ್ರ್ಯಾಂಡಾಗಿ ಬಂದಿತ್ತು. ಇದನ್ನು ನಾನು ಒಂದು ಬೆರಳಷ್ಟು ಡಿಸ್ಟೆನ್ಸ್ ತಗೊಂಡು ಇನ್ನೊಂದು ಮಾಡಿ ತೋರಿಸ್ತಿದ್ದೀನಿ ನೋಡಿ. ಈ ಥರ ಬೆರಳಿಂದ ಡಿಸ್ಟೆನ್ಸ್ ಇಟ್ಕೊಂಡು ಈ ಥರ ಲಾಕ್ ಮಾಡ್ಕೋಬೇಕು. ಕಾಟನ್ ಥ್ರೆಡ್ಡಿಂದ ಬಿಚ್ಕೊಳ್ದೆ ಇರೋ ಥರ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಬೀಡನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ರೌಂಡ್ ಬೀಡನ್ನು ಹಾಕ್ತಾ ಇದ್ದೀನಿ ಇವಾಗ. ಅದಾದಮೇಲೆ ಫ್ಲವರ್ ಬೀಡ್ ಅಂದರೆ ರಿಂಗ್ ಬೀಡ್ ಟೈಪ್ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಫ್ಲವರ್ ಶೇಪ್ ಬಂದಿದೆ, ಆ ಬೀಡನ್ನು ಹಾಕ್ತಾ ಇದ್ದೀನಿ. ಹಾಗೆ ಅದರ ಒಳಗಡೆಗೆ ಒಂದು ಫ್ಲವರ್ ಬೀಡ್ ಹಾಕಿ ಮತ್ತೆ ಈ ಬೀಡಿಂದ ಹೊರಗಡೆ ತೆಗೆದು ಮತ್ತೆ ಒಂದು ಚಿಕ್ಕ ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಇವಾಗ ಇದಕ್ಕೆ ಟಜಲನ್ನು ಆ್ಯಡ್ ಮಾಡ್ಕೋಬೇಕು. ನೀವು ಸೀರೆಯಲ್ಲಿ ಡಬಲ್ ಕಲರ್ ಅಥವಾ ಮಲ್ಟಿ ಕಲರ್ ಇದ್ದರೆ ಎಲ್ಲ 3 ತರಹದ ಕುಚ್ಚುಗಳು ಅಥವಾ 2 ತರಹದ ಕುಚ್ಚುಗಳನ್ನು ರೆಡಿ ಮಾಡಿಕೊಂಡು ಕೂಡ ಹಾಕ್ಕೋಬೋದು. ನಾನು ಸಿಂಗಲ್ ಕಲರ್ನಲ್ಲಿ ಮಾಡಿದ್ದೀನಿ. ನೀವು ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ. ಈಗ ಈ ಬೀಡಿಂದ ಹೊರಗಡೆ ತೆಗಿಬೇಕು. ಮೇಲ್ಗಡೆ ಒಂದು ಬೀಡ್ ಬಿಟ್ಟು ಎಲ್ಲ ಬೀಡಿಂದನೂ ಹೊರಗಡೆ ತೆಗಿತೀನಿ. ಈ ಥರ ಮಾಡ್ಕೊಳ್ಳುವಾಗ ಸ್ವಲ್ಪ ಸಿಕ್ಕಾಕೊಳ್ಳುತ್ತೆ, ನೀವು ನೀಟಾಗಿ ನೋಡಿ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೊಳ್ಳಿ. ಈಗ ಇನ್ನೊಂದು ಬೀಡನ್ನು ಹಾಕ್ತಿದ್ದೀನಿ. ಇದನ್ನು ವಿ ಶೇಪಲ್ಲಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಸೀರೆಗೆ. ಲಾಕ್ ಮಾಡ್ಕೊಂಡ್ಮೇಲೆ ಲಾಸ್ಟ್ ಒಂದು ಬೀಡಿಂದ ಹೊರಗಡೆ ತೆಗಿಬೇಕು. ನೀವು ಕಾಟನ್ ಥ್ರೆಡ್ ಸೀರೆ ಪಲ್ಲು ಇರುತ್ತಲ್ಲ ಆ ಕಲರ್ ತೊಗೊಂಡ್ರೆ ಬೆಟರ್. ಬೇರೆ ಕಲರ್ ಆದರೆ ಥ್ರೆಡ್ ಕಾಣಿಸುತ್ತೆ, ಅದಕ್ಕೋಸ್ಕರ ಸೇಮ್ ಕಲರ್ ಥ್ರೆಡನ್ನು ಯೂಸ್ ಮಾಡಿ. ಈಗ ಈ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಇದೇ ಥರ ಒಂದು ಸ್ವಲ್ಪ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಈ ಥರ ಬಂದಿದೆ. ನಾನು 5 ಕುಚ್ಚುಗಳನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಬೀಡ್ಸ್ ಕೂಡ ಚೇಂಜ್ ಮಾಡ್ಕೋಬೋದು. ಮೇಲ್ಗಡೆ ಇದೆಯಲ್ಲ ಆ ಬೀಡ್ಸ್ ಕೂಡ ಚೇಂಜ್ ಮಾಡ್ಕೋಬೋದು. ಈ ಮಿಡಲ್ನಲ್ಲಿ ರೌಂಡ್ ಇದೆಯಲ್ಲ ಅಲ್ಲಿ ರಿಂಗ್ ಬೀಡ್ ಕೂಡ ಹಾಕ್ಕೋಬೋದು. ಈ ಡಿಸೈನ್ಗೆ ಒಂದು 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕ್ರೋಶ ಬರಲ್ಲ ಅನ್ನೋರು, ಹಾಗೆ ಉದ್ದವಾಗಿ ಕುಚ್ಚು ಬೇಕು ಅನ್ನೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆಗಿದ್ದರೆ ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.